ಹಾಯ್ ಎವ್ರಿವನ್. ನೋಡಿ ನಮ್ಮ ಹತ್ರ ಒಂದು ಎರ್ಟಿಗಾ 2023 ಗಾಡಿ ಬಂದಿದೆ. ಸೊ ಅದಕ್ಕೆ ನಾವು ಒಂದು ಓಲ್ಡ್ ಗಾಡಿಗೆ ಫಿಟ್ ಮಾಡಿದೆ. ಸೊ ಇದಕ್ಕೆ ಒಂದು 23 ಗಾಡಿಗೆ ಒಂದು ಟೈಲ್ ಲ್ಯಾಂಪ್ ಫಿಟ್ ಮಾಡಿದ್ದೀನಿ. ಸೊ ಇದು ಕೆಲಸ ಮಾಡೋಕ್ಕೆ ಭಾಳ ಡಿಫಿಕಲ್ಲು. ಇದೊಂದು ಗಾಡಿ ಮಾಡಿದ್ದೀನಿ, ಈ ವಿಡಿಯೋ ನೋಡಿ. ಬಟ್ ನಿಮ್ಮ ಹತ್ರ ಏನು ಗಾಡಿ ಇದೆ ನೀವು ಅದೇ ಗಾಡಿದು ಟೈಲ್ ಲ್ಯಾಂಪ್ ಕೇಳ್ಬೋದು. ಹೊಸದು ಎಷ್ಟಾಗುತ್ತೆ, ಹಳೇದು ಎಷ್ಟಾಗುತ್ತೆ, ಇದಕ್ಕೆ ಎಷ್ಟಾಗುತ್ತೆ, ಅದಕ್ಕೆ ಎಷ್ಟಾಗುತ್ತೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಮಗೂ ಮಾಡಬೇಡಿ, ನೀವೂ ಮಾಡಬೇಡಿ. ಸೊ ಈ ಕಸ್ಟಮರು ಇವ್ರಿಗೆ ಬೇಕೇ ಬೇಕು ಅಂತ ಬಂದು ನಿಲ್ಲಿಸ್ಬಿಟ್ಟು 3 to 4 ಅವರ್ಸ್ ಈ ಗಾಡಿಗೆ ನಾವು ಕೆಲಸ ಮಾಡಿದ್ದೀನಿ. ನಾವು ಎರ್ಟಿಗಾ ಬೇಜಾನ್ ಕೆಲಸ ಮಾಡಿದ್ದೀನಿ. ಬಟ್ ಟೈಲ್ ಲ್ಯಾಂಪ್ ಬಗ್ಗೆನಲ್ಲಿ ನಿಮಗೆ ವೀಡಿಯೋನಲ್ಲಿ ಹೇಳ್ತಾ ಇರೋದು. ಸೊ ವೀಡಿಯೋನಲ್ಲಿ ಇದು ಈ ಕಸ್ಟಮರ್ ಬಂದುಬಿಟ್ಟು ಅವ್ರಿಗೆ ಬೇಕೇ ಬೇಕು ಅಂತ ಪೇಷೆಂಟಿಂದ ಬಂದು 3 to 4 ಅವರ್ಸ್ ಎಲ್ಲ ವೇಟ್ ಮಾಡಿ ಅವರು ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಹತ್ರನೂ ಎರ್ಟಿಗಾ ಇದ್ದರೆ ಟೈಲ್ ಲ್ಯಾಂಪ್ ನಾವು ಫಿಟ್ ಮಾಡಿ ಕೊಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಸೆಟಪ್ 6 ಪೀಸ್ ಬರ್ತದೆ, ಸೆಟಪ್ 7 ಪೀಸ್ ಬರ್ತದೆ. ಸೊ ಇದು 7 ಪೀಸ್ ಬೇರೆ, ನಿಮಗೆ 6 ಪೀಸ್ ಬೇರೆ. ಇದು ಆನ್ ಮಾಡಿ ತೋರಿಸಿನಿ ನೋಡ್ಬೋದು. ಫಸ್ಟ್ ಆಫ್ ಆಲ್ ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಮ್ಯಾಟ್ರಿಕ್ಸ್ನಲ್ಲಿ ನಿಮಗೆ ಪಾರ್ಕಿಂಗ್ ಆನ್ ಆಗುತ್ತೆ. ಪ್ಲಸ್ ಇಂಡಿಕೇಟ್ರ್ ಆದರೆ ನಿಮಗೆ ಇಂಡಿಕೇಟ್ರೂ ಆನ್ ಆಗುತ್ತೆ. ರೈಟ್ ಆದರೆ ರೈಟು, ಲೆಫ್ಟ್ ಆದರೆ ಲೆಫ್ಟು. ಬ್ರೇಕ್ ಆದರೆ ನಿಮಗೆ ಬ್ರೇಕು ತೋರಿಸಿನಿ ನೋಡ್ಬೋದು. ಸೊ ಒಂದು ಲುಕ್ಗೋಸ್ಕರ ನಿಮಗೆ ಇದು ಹಾಕೋದು, ಈ ಕ್ವಾಲಿಟಿನೇ ಬೇರೆ, ಈ ಫೀಲಿಂಗೇ ಬೇರೆ. ಇದು ಸ್ವಲ್ಪ ಫಿಟ್ಮೆಂಟು ಬೇರೆ ಥರ ಇರ್ತದೆ. ಕೆಲಸ ಮಾಡೋಕ್ಕೆ ಭಾಳ ಪೇಷೆಂಟ್ ಬೇಕು. ಬರೀ ಲೈಟ್ ನೀವು ನೋಡ್ಕೊಂಡು ಬಿಡ್ತೀರಾ, ಬಟ್ ಈ ಕೆಲಸ ಮಾಡೋದು ಭಾಳ ಡಿಫಿಕಲ್ಟ್ ಇದೆ. ಇವಾಗಲೇ ವೀಡಿಯೋನಲ್ಲಿ ಹೇಳ್ತಾ ಇದ್ದೀನಿ, ಪೇಷೆಂಟ್ನಲ್ಲಿ ಕಸ್ಟಮರ್ ಇದ್ದರೆ, ನೀವು ಪೇಷೆಂಟ್ ಇದ್ದರೆ ನಿಲ್ಲಿಸ್ಬಿಟ್ಟು ಮಾಡಬೇಕು ಅಂತ ಇದು ಮಾಡೋಕ್ಕೆ ನೀವು ಬರ್ಬೋದು. ಸೊ 23 ಗಾಡಿಗೂ ಒಂದು ಸಕ್ಸಸ್ಫುಲಿ ಎರ್ಟಿಗಾ ಫಿಟ್ ಆಗಿದೆ. ಪಾರ್ಕಿಂಗ್ ಆನ್ಗರ ಆಫರ, ಪಾರ್ಕಿಂಗ್ ಆನ್ಗರ ಒಂದು ಎರ್ಟಿಗಾ 23ನಲ್ಲಿನೂ ಸಕ್ಸಸ್ಫುಲಿ ಆಗಿದೆ ಟೈಲ್ ಲ್ಯಾಂಪ್ ನೋಡೋ.